ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ವೆಲ್. ನಾನು ಇವತ್ತಿನ ದಿನದಲ್ಲಿ ನನ್ನ ಮಗ ರಿತವ್ ಏನು ಊಟ ಮಾಡ್ತಾನೆ, ಏನು ತಿಂಡಿ ತಿಂತಾನೆ, ಅವನಿಗೆ ಸ್ನ್ಯಾಕ್ಸ್ ಏನು, ಎಷ್ಟೊತ್ತಿಗೆ ನ್ಯಾಪ್ ಆಗುತ್ತೆ, ಅದನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೋಸ್ಟ್ ಆಫ್ ದ ಡೇಸ್ ನಾನು ರೊಟ್ಟಿ ಇಲ್ಲ ಚಪಾತಿ ಮಾಡೋದ್ರಿಂದ ನಾನು ಒಂದು ಸರಿ ಅವನಿಗೆ ಬೇರೆ ಬ್ರೇಕ್ಫಾಸ್ಟ್ ಮಾಡಿಕೊಡ್ತೀನಿ. ಇಲ್ಲ ಅಂತ ಅಂದರೆ ನಾನು ಇದನ್ನೇ ತಿನ್ನಿಸ್ತೀನಿ. ಇದನ್ನು ರೊಟ್ಟಿ ಇಲ್ಲ ಚಪಾತಿ ಯಾವುದಾದ್ರೂ ಮಾಡಿದರೆ ಅದನ್ನು 1.5 ತೊಗೊತೀನಿ. ಈಗ ಅವನು ಆಲ್ರೆಡಿ 16 ಮಂತ್ ರನ್ನಿಂಗ್ ಆಗ್ತಾ ಇದೆ. ಸೊ ಹಾಗಾಗಿ ಅವನು 1.5 ತೊಗೋತಾನೆ. ಅದಕ್ಕೆ ಸ್ವಲ್ಪ ಹಾಲು, ಸ್ವಲ್ಪ ಬೆಲ್ಲ ಮತ್ತು ನಟ್ಸ್ ಪೌಡರ್, ಅದು ಇದೇ ಚಾನಲಲ್ಲಿದೆ. ನೀವೇನಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಅದೆಲ್ಲ ಹಾಕಿ ಹಾಲಲ್ಲಿ ನೆನೆಸ್ಕೊಳ್ಳೋಕ್ಕೆ ಬಿಡ್ತೀನಿ. ಅದು ಒಂದು 5 ನಿಮಿಷನಾದರೂ ಬೇಕು. ಸೊ ಆವಾಗ ಹಾಲು ನೀಟಾಗಿ ಹೀರ್ಕೊಂಡು ರೊಟ್ಟಿ ಇಲ್ಲ ಚಪಾತಿ ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ. ಸೊ ಆಗ ಬೇಬೀಸ್ ಆರಾಮಾಗಿ ತಿನ್ಬೋದು. ಬೆಳಗ್ಗೆ ರೊಟ್ಟಿ ಇಲ್ಲ ಚಪಾತಿ ಮಾಡಿದ್ರೆ ನಾನು ಅವನಿಗೆ 11 ಗಂಟೆ ಇಲ್ಲ 11:30 ಅಷ್ಟೊತ್ತಿಗೆ ಸ್ನ್ಯಾಕ್ಸ್ ಏನಾದರೂ ಒಂದು ಕೊಡ್ತೀನಿ. ಇಲ್ಲ ಅಂತ ಅಂದರೆ ಅವನಿಗೆ ಮಧ್ಯಾಹ್ನದ ಅಷ್ಟೊತ್ತೊಳಗೆ ತುಂಬಾ ಹಸಿವಾಗ್ಬಿಡುತ್ತೆ. ಸೊ ಇಲ್ಲಿ ಒಂದು ಲೈಟಾಗಿ ಅಂತ ಅಂದರೆ ನಾನು ಒಂದು ಎಗ್ ಆಮ್ಲೆಟ್ ಮಾಡಿ ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ಥರದ ವೆಜ್ಜೀಸ್ ಹಾಕ್ತಾಯಿಲ್ಲ. ಜಸ್ಟ್ ಪ್ಲೇನ್ ಎಗ್ಗನ್ನು ಬೀಟ್ ಮಾಡಿ ಅದಕ್ಕೆ ಸಾಲ್ಟ್ ಮತ್ತು ಪೆಪ್ಪರ್ ಹಾಕ್ಕೊಂಡು ಬೀಟ್ ಮಾಡಿ ನಾನು ತವ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಇಲ್ಲ ತುಪ್ಪ ಹಾಕಿ ಅದನ್ನು ನೀಟಾಗಿ ದೋಸೆ ಥರ ಮಾಡ್ತೀವಲ್ವ, ಸೊ ಆ ಥರ ದೋಸೆ ಥರ ಮಾಡಿಕೊಂಡು ಕೊಟ್ಟರೆ ಚೆನ್ನಾಗಾಗುತ್ತೆ. ಸ್ವಲ್ಪ ಕ್ರಿಸ್ಪಿ ಆಯಿತು ಅಂದರೆ ಅವನಿಗೆ ಚಿಪ್ಸ್ ಥರ ಫೀಲ್ ಆಗುತ್ತೆ. ಸೊ ಸ್ಮೂತ್ ಬೇಕು ಅಂದರೆ ಸ್ಮೂತ್ ಥರ ಮಾಡ್ಕೋಬೋದು. ಸ್ವಲ್ಪ ಕ್ರಿಸ್ಪಿ ಬೇಕು ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ 2 ಟೈಮ್ಸ್ ಬೇಯಿಸಿದ್ರೆ ಅದು ಕ್ರಿಸ್ಪಿ ಥರ ಆಗುತ್ತೆ. ಸೊ ಆವಾಗ ಫಿಂಗರ್ ಫ್ರೂಟ್ಸ್ದು ಮತ್ತು ಚಿಪ್ಸ್ ಥರ ಅವರಿಗೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಲಾಸ್ಟ್ 2 ಮಂತ್ಸಿಂದ ಅವನು 2 ಟೈಮ್ಸ್ ನ್ಯಾಪ್ ತೊಗೊಳ್ಳೋದನ್ನು ಕಡಿಮೆ ಮಾಡಿ ಜಸ್ಟ್ 1 ಟೈಮ್ ನ್ಯಾಪ್ ತೊಗೊತಾನೆ. ಸೊ ಹೋಲ್ ಡೇಗೆ ಅವನು ಒಂದೇ ಸರಿ ಮಲ್ಕೋತಾ ಇರೋದು. 13 ಅಥವಾ 14 ತಿಂಗಳು ಇದ್ದಾಗ ಅವನು ಅದನ್ನು ಬ್ರೇಕ್ ಮಾಡಿಕೊಂಡ ಸೈಕಲ್. ಅಲ್ಲಿಂದ ಅವನಿಗೆ ಆಟದ ಕಡೆ ಜಾಸ್ತಿ ಗಮನ ಹೋಯಿತು, ಆ್ಯಕ್ಟಿವಿಟೀಸ್ ಜಾಸ್ತಿ ಆಯಿತು, ಟಾಸ್ಕ್ಗಳು ಮಾಡೋದು ಜಾಸ್ತಿ ಆಗ್ತಾಯಿದೆ. ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಟ್ರೆ ಅವರು ಆಟ ಆಡಿಕೊಂಡು ಮಕ್ಕಳು ತಿಂತಾರೆ, ಚೆನ್ನಾಗಿ ಅನಿಸುತ್ತೆ. ಯಾವಾಗಲೂ ನಾವೇ ಫೀಡ್ ಮಾಡ್ತಾ ಇರ್ತೀವಿ. ಸೊ ಈ ಥರನೂ ಅಭ್ಯಾಸ ಮಾಡಿಸ್ಬೇಕು ಅನ್ನೋ ಒಂದು ರೀಸನ್ ಅಷ್ಟೇ. ಅವನಿಗೆ ಎಂಜಾಯ್ ಮಾಡಿಕೊಂಡು ತಿಂತಾನೆ ಈ ಥರ ಅವನಿಗೆ ಕೊಟ್ಬಿಟ್ರೆ. ಸೊ ಅವನು ಅದನ್ನು ತಿಂದು ಕಂಪ್ಲೀಟ್ ಮಾಡಿದ್ದು ಆಲ್ಮೋಸ್ಟ್ 1:30 ಆಗಿತ್ತು. ಸೊ ನಾನು ಅವನಿಗೆ ಕೊಟ್ಟ ತಕ್ಷಣ ಇಲ್ಲಿ ಇವತ್ತಿನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅವನಿಗೆ ಪಾಲಕ್ ರೈಸ್ಗೆ ದಾಲ್ ಕೂಡ ಹಾಕೋಬೋದು, ಇಲ್ಲ ಅಂದರೆ ಬಟಾಣಿ ಕಾಳು ಬರುತ್ತಲ್ಲ ನೆನೆಸಿರೋದು ಅದನ್ನು ಹಾಕೋಬೋದು, ಅಥವಾ ಯಾವುದೇ ಸ್ಪ್ರೌಟ್ಸ್ ಅದು ಹಾಕೋಬೋದು. ನಾನಿಲ್ಲಿ ಸ್ಪ್ರೌಟ್ಸ್ನ ಆ್ಯಡ್ ಮಾಡಿಕೊಂಡು ಅವನಿಗೆ ಪಾಲಕ್ ರೈಸ್ ಮಾಡಿಕೊಡ್ತಾ ಇದ್ದೀನಿ. ರೆಸಿಪಿ ಬಂದು ತುಂಬ ಸಿಂಪಲ್. ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಪಾಲಕ್ ಇಲ್ಲಿ ನಾನು ತೊಳೆದುಬಿಟ್ಟು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಪಾಲಕ್ನ ಒಂದು ಸ್ವಲ್ಪ ಜಾಸ್ತಿನೇ ಹುರ್ಕೋಬೇಕು. ಇಲ್ಲಿ ಆಯಿಲ್ ಆಗಿ ಅಥವಾ ಗೀ ಆಗಲಿ ಯೂಸ್ ಮಾಡಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ಜಾಸ್ತಿನೇ ಹುರ್ಕೋಬೇಕು. ಸೊ ಆವಾಗ ಹಸಿ ಅನಿಸೋದಿಲ್ಲ ಮಕ್ಕಳಿಗೆ. ನೆಕ್ಸ್ಟ್ ನಾನಿಲ್ಲಿ ಸ್ಪ್ರೌಟ್ಸ್ ಇತ್ತು, ಮಡಿಕೆ ಕಾಳಿಂದು ಸ್ಪ್ರೌಟ್ಸು, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ನೆನೆಸಿದ ಅಕ್ಕಿ ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಅಕ್ಕಿ ಬೇಳೆಗಳು ನೆನೆಸಿ ಹಾಕಿದ್ರೆ ಡೈಜೆಷನ್ ಪ್ರಾಬ್ಲಮ್ಸ್ ಅಷ್ಟಿರಲ್ಲ. ಸೊ ಅದಕ್ಕೆ ನೆನೆಸಿರೋ ಅಕ್ಕಿ ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಖಾರ ಪುಡಿ ಬೇಕು ಅಂದರೆ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಪೌಡರ್ನ ಹಾಕ್ತಾಯಿದ್ದೀನಿ. ಬೇಸಿಕ್ ಸ್ಪೈಸಸ್ಗಳನ್ನೆಲ್ಲ ಹಾಕಿದ್ಮೇಲೆ ನಾನಿಲ್ಲಿ ವಾಟರ್ ಹಾಕ್ತೀನಿ. ವಾಟರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸೊ ಮಗುಗೆ ಅಂದರೆ ಸ್ವಲ್ಪ ನೀರು ಜಾಸ್ತಿ ಇದ್ರೇ ಓಕೆ, ಅಂದರೆ ರನ್ನಿ ಅಲ್ಲ, ನಿಮಗೆ ಅಳತೆ ಗೊತ್ತಾಗುತ್ತಲ್ವ. ಸೊ ಆ ಥರ ಹಾಕ್ಕೊಂಡ್ರೆ ಸಾಕು. 1 ಗ್ಲಾಸ್ ರೈಸ್ಗೆ ನಾನಿಲ್ಲಿ 3 ಕಪ್ಸ್ ವಾಟರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಕುಕ್ಕರ್ನಲ್ಲಿ ವಿಷಲ್ ಹೊಡೆಸಿದ್ರೆ ಅದು ಕಂಪ್ಲೀಟಾಗಿ ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಆಗಿದೆ. ಸೊ ಸ್ಮ್ಯಾಶ್ ಮಾಡೋ ಅವಶ್ಯಕತೆಯೇ ಇಲ್ಲ. ಬಟ್ ನನ್ನ ಮಗನಿಗೆ ಸ್ವಲ್ಪ ಸ್ಮ್ಯಾಶ್ಡ್ ಫುಡ್ ನಾನು ತಿನ್ನಿಸಿ ಅಭ್ಯಾಸ ಮಾಡಿಸಿರೋದ್ರಿಂದ ಸ್ವಲ್ಪ ಸ್ಮ್ಯಾಶ್ ಮಾಡಿ ನಾನು ಅವನಿಗೆ ಕೊಡ್ತೀನಿ. ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಅವನಿಗೆ ಕರ್ಡ್ ಕೂಡ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ನನ್ನ ಮಗನ ಇವತ್ತಿನ ಲಂಚ್ ಪಾಲಕ್ ರೈಸ್. ಅವನಿಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಊಟ ಮಾಡ್ತಾನೆ ಈ ಥರ ನಾನು ವೆರೈಟೀಸ್ ರೈಸ್ ಮಾಡಿದ್ರೆ. ಸೊ ಈಗ ಆಲ್ರೆಡಿ ಟೈಮ್ 5:30 ಆಗಿತ್ತು. ಈಗ ನಾನು ಅವನಿಗೆ ದಿನ ಈ ಟೈಮ್ಗೆ ಸ್ವಲ್ಪ ಹಾಲು ಕೊಡ್ತೀನಿ. 1 ಗ್ಲಾಸಲ್ಲಿ ಹಾಫ್ ಇರುತ್ತೆ ಅದು.
ಸೊ ಅಷ್ಟು ಹಾಲು ಕೊಡ್ತೀನಿ. ಹಾಲಿಗೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಸೊ ಅರಿಶಿನ ಪುಡಿ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಮತ್ತು ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ಸೊ ಹೇಗಾದರೂ ದೇಹದಲ್ಲಿ ಹೋಗಬೇಕದು. ಸೊ ಹಾಗಾಗಿ ನಾನಿಲ್ಲಿ ಅರಿಶಿನ ಪುಡಿ ಆ್ಯಡ್ ಮಾಡ್ತೀನಿ. ನೀರು ಹಾಕಿ ಫಸ್ಟ್ ಕಲಿಸ್ಕೊತೀನಿ. 2 ಸ್ಪೂನ್ಸ್ ಅಷ್ಟು ನೀರು ಹಾಕ್ತೀನಿ. ಯಾಕೆಂದರೆ ಬಿಸಿ ಹಾಲು ಹಾಕಿಬಿಟ್ರೆ ಬೆಲ್ಲಕ್ಕೆ ಅದು ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಲನ್ನ ಹಾಕೋಕ್ಕಿಂತ ಮುಂಚೆನೇ ಸ್ವಲ್ಪ ಬೆಲ್ಲ ಕರಗಿಸಿದ್ರೆ ಓಕೆ, ಇಲ್ಲ ಸ್ವಲ್ಪ ಕಾದಾರಿರೋ ಹಾಲಾದರೆ ಏನೂ ತೊಂದರೆ ಇಲ್ಲ, ಹಾಗೆ ಹಾಕ್ಬಿಡ್ಬೋದು. ಹಾಗೆ ಇದ್ರ ಜೊತೆಲಿ ನಾನು ಒಂದು ಬನಾನ ಬರುತ್ತಲ್ಲ, ಪಚ್ಚ ಬಾಳೆಹಣ್ಣು, ಅದರಲ್ಲಿ ಅರ್ಧ ಕೊಡ್ತೀನಿ. ಸೊ ಇದನ್ನು ಕಟ್ ಮಾಡಿ ಅವನಿಗೇನೆ ಕೊಡ್ತೀನಿ. ಅವನು ಒಂದೊಂದು ಪೀಸ್ನೇ ತಿಂತಾ ಇರ್ತಾನೆ. ಇವನ್ ಅವನಿಗೆ ಅನ್ನ ಸಾರು ಅಥವಾ ಊಟನೂ ಒಬ್ಬನೇ ತಿನ್ನೋಕ್ಕೆ ಆಸೆ, ಆದರೆ ಫುಲ್ ಮೆಸ್ಸಿ ಆಗಿಬಿಡುತ್ತೆ. ಮತ್ತು ಅದನ್ನು ಕ್ಲೀನ್ ಮಾಡೋಕ್ಕೆ ನಮಗೆ ಎಕ್ಸ್ಟ್ರಾ ಟೈಮ್ ಬೇಕು ಅಂದು ನಾನು ಇನ್ನೂ ಅವನಿಗೆ ಆ ಥರ ಬಿಟ್ಟಿಲ್ಲ. ಅವನಿಗೆ ತುಂಬ ಖುಷಿ ಆಗುತ್ತೆ. ಅವನಿಗೆ ಏನಾದರೂ ತಿನ್ನೋಕ್ಕೆ ತಗೋ ಅಂತ ನಾನು ಪ್ಲೇಟ್ನ ಮುಂದಿಟ್ಟರೆ ಸೊ ದಟ್ ಈಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಅನಿಸುತ್ತೆ ಅವನಿಗದು. ಸಂಜೆ ವಾಕ್ ಹೋಗಿದ್ವಿ. ಇಲ್ಲೇ ಅಪಾರ್ಟ್ಮೆಂಟಲ್ಲಿರೋ ಮಕ್ಕಳ ಜೊತೆಲಿ ಆಟ ಆಡ್ದೆ. ಸೊ ಈಗ 8:30 ಟೈಮ್ ಆಗಿದ್ದರಿಂದ ನಾನು ಅವನಿಗೆ ಡಿನ್ನರ್ ರೆಡಿ ಮಾಡ್ತಾಯಿದ್ದೀನಿ. ಡಿನ್ನರ್ಗೆ ಇದು ಪೋಹಾ ಪಲಾವ್ ಅಂತ ಅವಲಕ್ಕಿಯಿಂದ ನಾನು ರೆಡಿ ಮಾಡ್ತಾಯಿದ್ದೀನಿ. ತರಕಾರಿ ಮನೇಲಿ ಯಾವುದಿದ್ರೆ ಅದನ್ನು ಹಾಕ್ಕೋಬೋದು, ಇಲ್ಲ ಅಂತ ಅಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡಿ ಈರುಳ್ಳಿ ಟೊಮೆಟೊ ಹಾಕ್ಕೋಬೋದು. ನಾನು ಇರೋ ತರಕಾರಿನ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಅವಲಕ್ಕಿನ ನೆನೆಸ್ತೀನಿ. ಎಷ್ಟು ಬೇಕೋ ಅಷ್ಟು ಅವಲಕ್ಕಿ ತೊಗೊಂಡು ಅದನ್ನು ನೆನೆಯೋಕ್ಕೆ ಹಾಕಿಟ್ಕೋಬೇಕು. ಒಳ್ಳೆ ನೀರಲ್ಲಿ ತೊಳೆದ್ಬಿಟ್ಟು ಮತ್ತು ಫಿಲ್ಟರ್ ವಾಟರ್ ಹಾಕಿನೇ ನೆನೆಯೋಕ್ಕೆ ಇಟ್ಕೋಬೇಕು. ಬಳಸೋ ನೀರು ಉಪಯೋಗಿಸ್ಬಾರ್ದು. ಹಾಗೆ ಈಗ ಒಗ್ಗರಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಒಂದು ಪ್ಯಾನ್ ಇಟ್ಕೋಬೇಕು. ಅದಕ್ಕೆ ಆಯಿಲ್ ಆದರೂ ಗೀ ಆದರೂ ಹಾಕ್ಬೋದು. ಗೀ ಹಾಕೋದ್ರಿಂದ ಸ್ವಲ್ಪ ವೇಟ್ ಗೇನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಅವಲಕ್ಕಿ ಜಾಗದಲ್ಲಿ ರವೆ ಹಾಕೋಬೋದು, ರೈಸ್ ಹಾಕೋಬೋದು, ಅಥವಾ ಡೈರೆಕ್ಟಾಗಿ ಇದನ್ನು ಕುಕ್ಕರಲ್ಲಿ ಹಾಕಿ ರೈಸ್ ಹಾಕಿ ವಿಷಲ್ ಹಾಕ್ಬೋದು, ಅಥವಾ ಮಾಡಿರೋ ರೈಸ್ನೂ ಕೂಡ ಹಾಕ್ಕೊಂಡು ನಾವು ಇದು ಮಾಡ್ಕೋಬೋದು. ಸೊ ತುಂಬಾ ವರ್ಸಟೈಲ್ ಆಗಿದೆ ಈ ರೆಸಿಪಿ. ನಾನು ಮೋಸ್ಟ್ ಆಫ್ ದ ಟೈಮ್ ಇದಕ್ಕೆ ರವೆನೂ ಹಾಕಿ ಮಾಡ್ತೀನಿ, ಅವಲಕ್ಕಿನೂ ಹಾಕ್ತೀನಿ. ಅಥವಾ ನಾವೇನಾದರೂ ಬೇರೆ ಆಲ್ರೆಡಿ ಅಡುಗೆ ಮಾಡ್ಕೊಂಡು ಬಿಟ್ಟಿದ್ವಿ, ರೈಸ್ ಮಿಕ್ಕಿತ್ತು ಅಂದರೆ ಈ ಥರ ನಾನು ಕಟ್ ಮಾಡಿ ಹಾಕಿ ನೀರು ಸ್ವಲ್ಪ ಜಾಸ್ತಿ ಹಾಕಿ ಅನ್ನನ ಇದಕ್ಕೆ ಹಾಕಿ ಬೇಯಿಸ್ಬಿಡ್ತೀನಿ. ಸೊ ಇದು ನಾವು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ, ಅವನಿಗೂ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಡಿಫ್ರೆಂಟ್ ರೆಸಿಪಿ ಅಂತಲೂ ಆಗುತ್ತೆ. ಸೊ ಈಗ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಏನು ಒಗ್ಗರಣೆ ಬೇಕೋ ಅದನ್ನು ಹಾಕೋಬೋದು. ಬೇಸಿಕ್ಕು ಸಾಸಿವೆ, ಜೀರಿಗೆ, ಸ್ವಲ್ಪ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ, ಈರುಳ್ಳಿ ಮತ್ತು ತರಕಾರಿ ಹಾಕ್ಕೋಬೇಕು. ನಾನೇ ವಿಡಿಯೋದಲ್ಲಿ ಟೊಮೆಟೊ ಹಾಕ್ಕೊಳ್ಳೋದು ಮರ್ತೋಗ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ಲಾಸ್ಟಲ್ಲಿ ಟೊಮೆಟೊ ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಈಗಲೇ ಹಾಕ್ಕೋಬೋದು. ಈಗಲೇ ಹಾಕ್ಕೊಂಡ್ರೆ ತರಕಾರಿ ಬೇಯೋಕ್ಕೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಬೇಯಬೇಕಾದ್ರೇ ಹಾಕಿದ್ರೆ ಉಪ್ಪನ್ನು ಕೂಡ ನೀಟಾಗಿ ಅದು ಹಿಡ್ಕೊಳ್ಳುತ್ತೆ. ನೀರು ಅಷ್ಟೇ, ನೀರು ಸ್ವಲ್ಪ ಪ್ರಮಾಣ ಜಾಸ್ತಿನೇ ಇರಬೇಕು. ಯಾಕೆ ಅಂದರೆ ಅದು ಆರಿದ ಮೇಲೆ ಒಣಗ ಆಗೋ ಚಾನ್ಸಸ್ ಇರುತ್ತಲ್ವ. ಸೊ ಅದಕ್ಕೆ ಸ್ವಲ್ಪ ನೀರನ್ನ ಹೆಚ್ಚಿಗೆ ಈಗಲೇ ಹಾಕಿಬಿಟ್ರೆ ಚೆನ್ನಾಗಿ ಸ್ಮೂತಾಗಿರೋ ಟೆಕ್ಸ್ಚರ್ ನಮಗೆ ಸಿಗುತ್ತೆ ಕೊನೆಗೂ ಕೂಡ. ಸೊ ನೀರು ಹಾಕಿ ಕುದಿಸಿದ ಮೇಲೆ ನಾವು ನೆನೆಸಿಟ್ಕೊಂಡಿರೋ ಅವಲಕ್ಕಿನ ಇಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದ ಮೇಲೆ ಸ್ವಲ್ಪ ಒಂದು 5 ನಿಮಿಷನೂ ಜಾಸ್ತಿನೇ ಆಗುತ್ತೆ. ಯಾಕೆಂದರೆ ಅವಲಕ್ಕಿ ಬೇಯೋಕ್ಕೆ ಏನು ಟೈಮ್ ಬೇಡ. ಇಲ್ಲಿ ಬೇಯಿಸ್ಬೇಕಾಗಿರೋದು ಅಂದರೆ ತರಕಾರಿ ಒಂದೇ. ನಾನು ಮಾಡ್ತಾಯಿರೋ ಬೇಬಿ ಫುಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಇದನ್ನು ನಾನು ಬೈ ಓನಾಗಿ ಮಾಡ್ಕೊಂಡಿಲ್ಲ, ನಮ್ಮ ಅಕ್ಕ ಅವರು ನನಗೆ ಹೇಳಿದ್ರು ಈ ಥರ ಮಾಡ್ಬೋದು, ಟ್ರೈ ಮಾಡು ಅಂತ. ಟ್ರೈ ಮಾಡಿದ ಮೇಲೆ ನನ್ನ ಮಗುಗೆ ತುಂಬ ಇಷ್ಟ ಆಯಿತು. ಸೊ ನಾನು ಕಂಟಿನ್ಯೂ ಮಾಡಿದೆ. ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಸೊ ಅದನ್ನು ತುಂಬ ಬೇಗನೆ ಬೆಂದೋಗ್ಬಿಡುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿ ಅದನ್ನು ಮುಚ್ಚಿಬಿಡ್ತೀನಿ. ಆದಮೇಲೆ ನಾನು ಆಫ್ ಮಾಡಿ ಏನಾದರೂ ಪ್ಲೇಟ್ ಇದ್ದರೆ ಅದ್ರ ಮೇಲೆ ಮುಚ್ಚಿಬಿಟ್ರೆ ಪೋಹಾ ಪಲಾವ್ ರೆಡಿ ಆಗುತ್ತೆ. ಇದ್ರ ಜಾಗಕ್ಕೆ ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು, ಅವಲಕ್ಕಿ ಇಲ್ಲ ರವೆ, ಆಗಲೇ ಹೇಳಿರೋ ಥರ. ಈಗ ನಾನು ಅದನ್ನು ಬಿಸಿ ಬಿಸಿಯಾಗಿಯೇ ಅವನಿಗೆ ಸರ್ವ್ ಮಾಡ್ತೀನಿ. ಪೋಹಾ ತುಂಬ ಬೇಗನೆ ಡೈಜೆಸ್ಟ್ ಆಗುತ್ತೆ ಆ್ಯಂಡ್ ವೇಟ್ ಗೇನ್ ರೆಸಿಪಿನೂ ಹೌದು. ನನ್ನ ಮಗ ರಿಥವ್ ಆ್ಯಕ್ಟಿವಿಟೀಸ್ ಮತ್ತು ನಾನು ಅವನಿಗೆ ಇನ್ನೂ ಹೆಲ್ತಿ ಸ್ನ್ಯಾಕ್ಸ್ ಏನೇನು ಕೊಡ್ತೀನಿ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹೇಳ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.